ಎಲ್ಲ ಇದೇ ಥರನೇ ಅದಾವೆ. 4 ಗಿಡ 4 ಗೊನೆ 5 ಗೊನೆ ಒಂದು 100 ಕ್ವಿಂಟಲ್ ಮ್ಯಾಗ ಅಂದ್ರೆ 6,40,000 ಗುದಿ ಆಗೈತಿ. ಈಗ 9 ಗೊನೆ ಅದಾವೆ ನೋಡ್ರಿ. ಅದ್ರ ಕೆರಾನ್ ಕಂಪ್ನಿ ಮೆಡಿಸಿನ್ಸ್ ಏನು ನಾವು ಹಾಕಕ್ಕೆ ಹಿಡಿದ್ಮೇಲೆ ಇಲ್ಲಿ ಎಲ್ಲಿ ನಮ್ಮ ಅಡಿಕೆ ಉದುರೋದಾಗಲಿ ಹಳ್ಳಿ ಉದುರೋದಾಗಲಿ ಅದು ಯಾವುದೂ ಆಗಿಲ್ಲ ಈ ವರ್ಷ. ನಮಸ್ಕಾರ ಆತ್ಮೀಯ ರೈತ ಬಂದವ್ರಿ. ಇವತ್ತು ನಾವು ತೊಗರ್ಸಿ ನಿಯರೆಸ್ಟ್ ತತ್ತೂರು ಭಾಗದಲ್ಲಿ ಮಾಲ್ತೇಶಣ್ಣರ ಪ್ಲಾಟ್ನಲ್ಲಿದ್ದೀವಿ. ನಮಸ್ಕಾರ ಮಾಲ್ತೇಶಣ್ಣ. ನಮಸ್ಕಾರ. ನೀವು ಏನು ಕೆರನ್ ಮಾರ್ಗದರ್ಶನ ಪಡ್ಕೊಂಡ್ರಿ ಈ ವರ್ಷ ನಿಮ್ಮ ಅಡಿಕೆ ತೋಟಕ್ಕೆ, ಅದ್ರ ಬಗ್ಗೆ ಒಂದಷ್ಟು ನಮ್ಮ ರೈತರಿಗೆ ಒಂದು ಮಾಹಿತಿಯನ್ನು ಕೊಡ್ರಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಹಾಂತೇಶ್ ಕಳ್ಳಿಕುನಿ ತತ್ತೂರು ಅಂತೇಳಿ. ನಾನು ಇದು 1.25 ಎಕರೆ ಇಲ್ಲಿರ್ತಕ್ಕಂಥ ಈ ಪಾಯಿಂಟ್ನಲ್ಲಿರ್ತಕ್ಕಂಥ ಜಾಗ ತೋಟ. ಇದು ಹೋದ ವರ್ಷ ನಮಗೆ 5ನೇ ವರ್ಷದ್ದು, ಇದು 6ನೇ ವರ್ಷದ್ದು. ಹೋದ ವರ್ಷ 13 ಕ್ವಿಂಟಲ್ ಚಿಲ್ಲರೆ ಅಂದ್ರೆ 13.5 ಕ್ವಿಂಟಲ್ ಆಯಿತು. ಈ ವರ್ಷ ಈಗ ಆಲ್ರೆಡಿ ನಾನು ಮೊನ್ನೆ 6,40,000 ಗುತ್ತಿಗೆ ಕೊಟ್ಟಿದ್ದೀನಿ. ಇದು ಈಗ 100 ಕ್ವಿಂಟಲ್ ಮೇಲೆ ಅವರೇಜ್ ಅಂತ ಹೇಳ್ತಾರೆ, ಬಟ್ ನಾನು ಕಾಟಕ್ಕೆ ಕುಂತಿಲ್ಲ, ನನಗೆ ಗೊತ್ತಾಗ್ತಾಯಿಲ್ಲ ಹೊಸ ತೋಟ ಆಗಿರೋದು. ನಮ್ಮದು ಒಟ್ಟು ಟೋಟಲಿ 6 ಎಕರೆ ಇದೆ, 6 ಎಕರೆ 3 ಗುಂಟೆ ಇದೆ. ಈಗ ಈ ವರ್ಷ ನೋಡಿದಾಗ ನನಗೆ ಕೆರಾನ್ ಕಂಪ್ನಿ ಅವರು ಹೇಳಿದರು 4 ಸಾರಿ ಟ್ರಂಚಿಂಗ್ ಕೊಟ್ಟಿದ್ರು ನನಗೆಲ್ಲ ಮೆಡಿಸಿನ್ಸು. ಒಂದೊಂದು ಟೈಮ್ಗೆ ಇಷ್ಟಿಷ್ಟನ್ನು ನೀವು ಒಂದೊಂದು ಬ್ಯಾರ್ಲಿಗೆ 1 ಎಕರೆಗೆ ಅಂದ್ರೆ 500 ಗಿಡಕ್ಕೆ ಹಾಕ್ರಿ ಅಂತ ಹೇಳಿದರು. ನಾನು ಅದನ್ನ 780 ಗಿಡಕ್ಕೂ ಹಾಕಿದ್ದೀನಿ. ಟೋಟಲಾಗಿ ಕೊಟ್ಟಿದ್ದವ್ರು 500 ಗಿಡಕ್ಕೆ, ನಾನು ಹಾಕಿದ್ದು 700 ಗಿಡಕ್ಕೆ. ಬಟ್ ನನಗೆ 6 ವರ್ಷಕ್ಕೆ ಈ ನಮೂನಿ ರಿಸಲ್ಟ್ ಬರ್ತೈತಿ ಅಥವಾ ಇಷ್ಟು ಅಡಿಕೆ ಗ್ರೌತ್ ಬರ್ತೈತಿ. ಈ ಪ್ರಮಾಣದಲ್ಲಿ 4-5 ಗೊನೆ ಮಿನಿಮಮ್ ಯಾವುದು ಗಿಡ ಇಲ್ಲ ಅಂದ್ರೆ 3 ಗೊನೆ ಅಂತೂ ಮಿನಿಮಮ್ ಐತಿ ನಮ್ಮ ತೋಟದಲ್ಲಿ. ಇದು ನೀವು ಕ್ಯಾಮ್ರಾದಲ್ಲಿ ನೋಡಿದ್ರಿ ಅಥವಾ ನಾವು ಕರ್ಕೊಂಡು ಅಡ್ಡಾಡ್ದಾಗೆಲ್ಲ ನೋಡಿದ್ವಿ. ಆಮೇಲೆ ಒಂದು ಹೊಸದಾಗಿ ಬರ್ತಕ್ಕಂಥ ಅಡಿಕೆ ಇಳುವರಿ ನೀವು 6-7 kg ಅಥವಾ 8 kg ಅಂತಾರೆ. ನಿನ್ನೆ ನಮ್ಮ ಸಾಹೇಬರು 1 ಗೊನೆಯನ್ನು ಕೊಯ್ಕೊಂಡು ಹೋಗಿದ್ದಾರೆ. ಅದೇ ಆ ಗಿಡ ಆ ಬಾಜು ಇರ್ತಕ್ಕಂಥ ಗಿಡದನ್ನು ಅದು 17-18 kg ವೇಟ್ ಇದೆ ಅಂತಂದು ಹೇಳ್ತಾರೆ. ಬಟ್ ಸಣ್ಣ ವರ್ಷಕ್ಕೆ ಹೌದು 6ನೇ ವರ್ಷಕ್ಕೆ ಒಳ್ಳೆ ಚೆನ್ನಾಗಿದೆ ಇಳುವರಿ. ಈಗ ನಾವು ಟೋಟಲಿ ಎಲ್ಲ ನಮ್ಮ ಜಮೀನು ಹಾವೇರಿಯಲ್ಲಿರೋ ಜಮೀನಿಗಾಗ್ಬೋದು ಅಥವಾ ನಮ್ಮ ಶಕ್ನಹಳ್ಳಿ ಜಮೀನಿಗಿರ್ಬೋದು, ಇಲ್ಲಿ ನಮ್ಮ ಮನೆ ಹತ್ರ ಇರೋದು, ಇಲ್ಲಿ ನಮ್ಮ ಮ್ಯಾಗಿನ ದೊಡ್ಡ ಪ್ಲಾಟಿಗಿರ್ಬೋದು, ಈ ಪ್ಲಾಟಿಗೆ ಮತ್ತು ಮುಂದೆ ಸಣ್ಣ ಗಿಡ ಇದೆ ನಮ್ಮದು, ಇನ್ನೂ ಮಾವಿದೆ, ತಾಳಿದೆ. ಅವಕ್ಕೆಲ್ಲಕ್ಕೂ ನಾವು ಇನ್ಮೇಲೆ ಕೆರಾನ್ ಔಷಧಿನ ಇದನ್ನ ಹಾಕಿದ್ರೆ ನಮಗೆ ಲಾಸ್ ಇಲ್ಲ, ಆದಾಯ ಇದೆ. ಈಗ ಒಂದು 6 ಲಕ್ಷ ನಮ್ಗೆ ಆದಾಯ 1.25 ಎಕರೆದಲ್ಲಿ ಸಿಗ್ತೈತಿ ಅಂತಂದರೆ ನಾವು ಒಂದು 50,000 ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ ಭೂಮಿ ತಾಯಿಗೆ. ಈಗ 50,000 ಹಾಕೋದ್ರಿಂದ ನಮಗೆ ಪ್ಲಸ್ ಅಬೋ 6 ಲಕ್ಷ ನಮಗೆ ಲಾಭನೇ. ಹಾಗಾಗಿ ನಾವು ಏನು ಬೇರೆ ಎಲ್ಲ ಮಾಡಿ ನೋಡಿದಾಗ ನಾವು 1 ಲಕ್ಷ ಖರ್ಚು ಮಾಡಿ ನಮಗೆ 2 ಲಕ್ಷ ಆದಾಯ ಸಿಕ್ತಂದ್ರೆ ಅದು ಲಾಸು. ಬಟ್ ಇದು 50,000 ಇನ್ನು ನಮಗೇನು ದೊಡ್ಡ ಅಮೌಂಟ್ ಅನಿಸಲ್ಲ ರೈತರಿಗೆ. ಒಂದು ಭತ್ತ ಬೆಳಿಬೇಕಾದ್ರೆ 1 ಎಕರೆಗೆ ನಾವು ಮಿನಿಮಮ್ 20,000 ಖರ್ಚು ಮಾಡ್ತೀವಿ. 1 ಎಕರೆ ಅಡಿಕೆ ತೋಟಕ್ಕೆ 50,000 ಖರ್ಚು ಯಾವ ಲೆಕ್ಕನಲ್ಲ. ಬಟ್ ನೀವು ಈಗ ಆರ್ಗ್ಯಾನಿಕ್ ಕೇಳೋದು, ಯಾವುದೇ ಔಷಧಿ ಸ್ಪ್ರೇ ಮಾಡ್ದಂಗೆ ಈಗ ಆರ್ಗ್ಯಾನಿಕಲ್ಲೇ ಮಾಡಿರಿ, ಪಂಚಾಮೃತ ಮಾಡಿರಿ, ದಶಕವ್ಯ ಮಾಡಿರಿ ಅಂತ ಈ ವರ್ಷದಿಂದ ನಮಗೆ ಮಾರ್ಗದರ್ಶನ ಕೊಡ್ತಾಯಿದ್ರಿ ನೀವು. ಈಗ ನಿಮ್ಮ ಸಚಿನ್ ಸರ್ ಮಾರ್ಗದರ್ಶನದಲ್ಲೇ ನಾವು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಪ್ಲಾಟ್ 13 ಎಕರೆ ಏನಿದೆ ನಮ್ಮ ಶಕ್ನಹಳ್ಳಿದು, ಅದನ್ನು ಅವ್ರ ಅಂಡ್ರಿಗೆ ಕೊಡ್ತೀವಿ. ಆಮೇಲೆ ನಮ್ಮ ಮನೆ ಹತ್ರ ಇರೋದು ಇದು ಮೇಗಿನ ಪ್ಲಾಟ್ ಸಹಿತ ನಾವು ನಿಮ್ಮ ಅಂಡ್ರಿನಾಗೆ ಕೊಟ್ಕೊತೀವಿ. ಅದಾದಮೇಲೆ ಮುಂದಕ್ಕೆ ನಮ್ಮ ಕೈಲಿ ಸಾಧ್ಯ ಮತ್ತು ಮುಂದೆ ನಮ್ಮದು ಇನ್ನೊಂದು ಪ್ಲಾಟ್ ನಮ್ಮ ಬ್ರದರ್ ಅಲ್ಲಿ ಹಾವೇರಿಯಲ್ಲಿ ಇರ್ತಾರೆ, ಆ ಪ್ಲಾಟ್ಗೆ ನಾವು ಅಲ್ಲಿ ತಾಳಿಗೆ ಅದನ್ನ ಬಳಸೋಕೆ ನಾವು ಪ್ರಯೋಗ ಮಾಡ್ತೇವೆ ಈ ವರ್ಷ. ಈಗೇನು ನೀವು ನಮ್ಮ ಲಿಕ್ವಿಡ್ ಹಾಕೋದ್ರ ಜೊತೆಗೆ ದಶಗವ್ಯನೂ ನೀವು ಹೇಳಿದ್ದಕ್ಕೆ ಈ ವರ್ಷ ಸ್ಟಾರ್ಟ್ ಮಾಡೋಣ ಅಂತ. ನಾವು ಇಲ್ಲಿವರೆಗೂ ಮಾಡಿಲ್ಲ. ಹೋದ ವರ್ಷ ನೀವು ಇನ್ನೂ ಒಂದು ಸ್ಪ್ರೈ ಮಾಡೋಕ್ಕಿದ್ರೆ ನನಗೆ ಆರೋಗ್ಯದಲ್ಲಿ ತೊಂದರೆ ಆಗಿದ್ದರಿಂದ ನಾನು ಸ್ಪ್ರೈ ಮಾಡೋಕ್ಕಾಗಲಿಲ್ಲ. ಬಟ್ ಲಿಕ್ವಿಡನ್ನು ನಾವು ಟ್ರಂಚಿಂಗೇ ಮಾಡಿದ್ವಿ 4 ಟೈಮ್ ನೀವು ಕೊಟ್ಟಾಗ. 1 ಟೈಮ್ ಸ್ಪ್ರೈ ಮಾಡೋಕ್ಕೆ ಹೇಳಿದ್ರೆ ಮಾಡಲಿಲ್ಲ. ಓವರ್ ಆಲ್ ನಾವೇನಂತೀವಿ ಒಬ್ಬ ರೈತರಾಗಿ ಈಗೇನು ನೀವು 6ನೇ ವರ್ಷಕ್ಕೆ ಈ ರಿಸಲ್ಟ್ ಬಂದೈತಲ್ಲ, ಈ ಬಗ್ಗೆ ಅಂದ್ರೆ ಟೋಟಲ್ ಇದು 1.25 ಎಕರೆನೇ 700 ಗಿಡನೇ ಇಲ್ಲಿ 6,40,000 ಇದು ಗುತ್ತಿಗೆ ಹೋಗುತ್ತೆ ಅಂದಾಗ ನಿಮ್ಗೇನು ಅನ್ನಿಸ್ತು ಅಂತ ಸಡನ್ ಆಗಿ? ನಮಗೆ ಹಿಂದಿನ ವರ್ಷ ಬರೀ 13 ಕ್ವಿಂಟಲ್ ಅಡಿಕೆ ಬಂದಿರೋದು ಸಡನ್ನಾಗಿ ಜಂಪ್ ಆಗುತ್ತೆ ಅಂದಾಗ ಏನು ಅನ್ನಿಸ್ತು? ಇಲ್ಲ, ನಮಗೆ ನಾನು ಭಾಳಷ್ಟು ತೋಟಗಳನ್ನು ಅಡ್ಡಾಡಿ ನೋಡಿದ್ದೀನಿ. ನಾನು ಸುಮ್ಮನೆ ಕೂಡೋದಿಲ್ಲ, ಭಾಳಷ್ಟು ಸಂಘಜೀವಿ ಇರೋದ್ರಿಂದ ಎಲ್ಲರ ಜೊತೆಗೂ ಅಡ್ಡಾಡ್ತಿರ್ತಾನೆ ನಾನು. ಬಟ್ ನನಗೆ ನಮ್ಮ ತೋಟ ಇಷ್ಟು ಪ್ರಮಾಣದಲ್ಲಿ, ನಮ್ಮ ಮುಂಚೆವೆಲ್ಲ ಇದಾವೆ, ಹಳೆವೆಲ್ಲ ಇದಾವೆ, ಅವು ಯಾವ ಈ ಪ್ರಮಾಣದಲ್ಲಿ ಬಂದಿಲ್ಲ. ಬಟ್ ಇದು ಬಂದದ್ದು ನಮಗೂ ಆಶ್ಚರ್ಯ ಅನ್ನಿಸ್ತು. ಆಮೇಲೆ ಇದು ಪ್ರಾಯೋಗಿಕವಾಗಿ ನಾವು ಮೊದಲನೇ ವರ್ಷ ಇದು ಮಾಡಿರೋದ್ರಿಂದ ನಮ್ಮ ಬೇರೆ ತೋಟಗಳಿಗೂ ನಮಗಿದು ಮಾದರಿನೇ ಇದು. ಈಗ ಯಾಕಂದ್ರೆ ಹಳೆ ತೋಟ 12 ವರ್ಷದ ತೋಟಗಳು ಇಷ್ಟು ಇನ್ಕಮ್ ಬರ್ತಕ್ಕಂಥ ಲೆವೆಲ್ಗಿಲ್ಲ, ಕಮ್ಮಿ ಇದೆ ಆದಾಯ. ಬಟ್ ಇದು ನಮಗೆ ಚೆನ್ನಾಗಿ ಅನ್ನಿಸ್ತು, ಗ್ರೌತ್ ಒಳ್ಳೆ ಚೆನ್ನಾಗಿದೆ. ಈಗ ಮಾಡಿದ್ದು ನಮಗೆ ಈ ವರ್ಷದ ನಾವು ಆದಾಯ ಕಾಕೊಂಡಿವಲ್ಲ ಅನ್ನೋ ಒಂದು ನೋವಾಗಿದೆ. ಬೇರೆ ಪ್ಲಾಟ್ಗೆ ಆ ಪ್ಲಾಟ್ಗೆ ನಾವು ಮಾಡಲಿಲ್ಲ, ಸಾಂಪ್ರದಾಯಿಕವಾಗಿ ನಾವು ಇದು ಮಾಡಿದ್ವಿ, ಅದ್ರ ಜೊತೆಗೆ ಅವ್ನು ಮಾಡಬೇಕಾಗಿತ್ತು ಅನ್ನೋ ಒಂದು ಕೊರಗಿದೆ. ನೋಡ್ರಿ ಆತ್ಮೀಯರೇ, ಈ ವರ್ಷ ಏನಿದೆ ಅಂದರೆ ರೆಡ್ ಮೈಟ್ಸಿನ ತೊಂದರೆ, ಇಂಥವೆಲ್ಲ ತೊಂದರೆ, ಆಮೇಲೆ ನೀರಿನ ತೊಂದರೆ, ಇದೊಂದಿಟ್ಟು ಮಲೆನಾಡಿನ ಸೆರಗ ಆಗುತ್ತೆ.
ಹಿಂಗಾಗಿ ಇಲ್ಲೊಂದು ಸ್ವಲ್ಪ ಅಷ್ಟು ರೆಡ್ಮೇಡ್ಸದ್ದು ತೊಂದರೆ ಆಗಿಲ್ಲ ಅಂತ ಅನ್ಕೊಂತೀನಿ. ಯಾಕಂದರೆ ರೆಡ್ಮೇಡ್ಸ್ನಿಂದನೂ ಸಾಕಷ್ಟು ಅಡಿಕೆ ಈ ಬಾರಿ ಕಡಿಮೆ ಆಗಿದೆ. ಏನೋ ನಮ್ಮ ಕಂಪ್ನಿ ಪ್ರಾಡಕ್ಟನ್ನು ಅವ್ರು ಮಾಡ್ಯಾರ ಅನ್ನೋದ್ರ ಜೊತೆಗೆ ಕುರಿ ಗೊಬ್ಬರನೂ ಇದೆ ಇದರಲ್ಲಿ. ಅವರು ನಾರ್ಮಲ್ಲಾಗಿ ಏನು ತಮ್ಮದು ಹಳೆ ಸಂಪ್ರದಾಯದ ಕೆಲಸಗಳನ್ನು ಎಲ್ಲನೂ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಈ ಬಾರಿ ಬಸಿಗಾಲುವೆನೇ ತೆಗೆದಾರೆ. ಇನ್ನೂ ಒಂದು ಬಸಿಗಾಲುವೆನ ಒಂದು 6 ಇಂಚನ್ನು ಹೆಚ್ಚಿಗೆ ಮಾಡೋಕ್ಕೂ ಅವ್ರಿಗೆ ನಾವು ಈಗ ಗೈಡ್ ಮಾಡಲಾಗಿದೆ. ಅಂದರೆ ನಾವಿಲ್ಲಿ ಕೊಟ್ಟಂಥದ್ದು ಏನು 4 ಡೋಸನ್ನು ಅವ್ರು ಏನಂತಾರೆ, ನಾವು 2 ಡೋಸನ್ನು ಅವ್ರಿಗೆ ಕೊಟ್ಟಿರೋದನ್ನು ಅವರು 4 ಬಾರಿ ಹಾಕ್ತಕ್ಕಂಥ ಒಂದು ಪ್ರಾಯೋಗಿಕ ಮಾಡೋದು. ಯಾಕಂದ್ರೆ ನಮ್ಮದು 4 ಡೋಸ್ ಬೇರೆಯೇ ಇರುತ್ತೆ. ಅಷ್ಟು ಕಡಿಮೆ ಹಂತದಲ್ಲಿ ಪ್ರಾಡಕ್ಟನ್ನು ಬಳಕೆ ಮಾಡಿನೂ ಇಂಥ ರಿಚ್ ಆಗಿರ್ತಕ್ಕಂಥದ್ದು ಅಂದರೆ ಭಾರಿ ನಂಬರ್ 1 ರಿಸಲ್ಟ್ ಇದು ಬಂದಿದೆ 6ನೇ ವರ್ಷಕ್ಕೆ. ಈ ಅಡಿಕೆ ಅಂದಾಗ ಎಲ್ಲರಿಗೂ ಸರ್ವೇ ಸಾಮಾನ್ಯ ಯಾರು 6 ವರ್ಷದ ಅಡಿಕೆ ತೋಟಗಳು ಇರ್ತಾವೋ ಅವ್ರಿಗೆಲ್ಲ ಇದು ಗಮನಕ್ಕೆ ಬರ್ತೈತಿ ಅಂತ ನಾನು ಅನ್ಕೊಂತೀನಿ. ಭಾಳ ಚೆನ್ನಾಗಿದೆ ಅಡಿಕೆ. ಮತ್ತು ಅದು ಈ ಹಂತದಲ್ಲಿ ಇವತ್ತು ನಾವೇನು ಬಂದೇವೆ ಡೇಟ್ ಇದು ಜುಲೈ 30, 2024 ನಾವೀಗ ಪ್ಲಾಟ್ನಲ್ಲಿ ಇರೋದು. ಈ ಹಂತದೊಳಗೆ ಈ ಅಡಿಕೆ ಆಲ್ರೆಡಿ ಈಗ ನಾಳೆ ಈ ಅಡಿಕೆನ ನಾಳೆನೂ ಅಥವಾ ಇವತ್ತೇ, ಯಾಕಂದ್ರೆ ಗಾಡಿ ಇವತ್ತೂ ಬರ್ಬೋದಿಲ್ಲ, ಯಾಕಂದರೆ ಪಕ್ಕದ ತೋಟದಲ್ಲೇ ಈಗ ಅವರು ಹಾರ್ವೆಸ್ಟ್ ಮಾಡ್ತಾಯಿದ್ದಾರೆ. ನಾಳೆನೇ ಇದು ಅಡಿಕೆ 1ನೇ ಹಾರ್ವೆಸ್ಟು ಕೂಡ ಆಗುತ್ತೆ, ಗುತ್ತಿಗೆಯಲ್ಲಿರೋದು. ಅದಕ್ಕೆ ನೀವು ಅಂದರೆ ಸಂಪೂರ್ಣ ಮಾರ್ಗದರ್ಶನ ನಿಮಗೇನು ಈಗ ಮಲ್ಲೇಶಣ್ಣವ್ರು ನಾವೇನಂತೀವಿ ಅಂದರೆ, ಇಲ್ಲಿ ನಿಮಗೆ ಕಿರಣ್ ಮಾರ್ಗದರ್ಶನ ಹೇಗೆ ಅನ್ನಿಸ್ತು ಅಂತ, ಅಂದರೆ ಎಲ್ಲ ಮಾಹಿತಿಗಳನ್ನು ಅವ್ರು ಕೊಡ್ತಾ ಇದ್ದಾರೋ ಇಲ್ಲೋ ಅಂತ. ಅಲ್ಲ, ಭಾಳ ಇನ್ನೊಂದು ಆಶ್ಚರ್ಯಕರ, ಬಹಳಷ್ಟು ಕಂಪ್ನಿಗಳು ಯಾರಾದರೂ ಬಂದು ನಮಗೆ ಏನಾದರೂ ನಮ್ಮ ಮಾಹಿತಿ ಕೊಡ್ಬೇಕಂದ್ರೆ ಅಮೌಂಟ್ ಫೀಸ್ ತಗೊಳ್ತಾರೆ. 2,000 ಕೊಡ್ರಿ, 5,000 ನಮ್ದು ಅಮೌಂಟ್ ಇದೆ ಹಾಗಂತ ಹೇಳ್ತಾರೆ. ಬಟ್ ನಮಗೆ ಸಚಿನ್ ಸರ್ ಬಂದಾಗ ನಮ್ಗೆ ಅಮೌಂಟ್ ಯಾವುದೂ ಕೇಳಲಿಲ್ಲ. ಅವ್ರೇನು ಹೇಳೋರು, ನಮ್ಮದನ್ನು ನೀವು ಪ್ರಾಯೋಗಿಕವಾಗಿ ಮಾಡಿರಿ, ನಿಮಗೆ ಅನುಕೂಲ ಆದ್ರೆ ನಮ್ಮ ಈ ಔಷಧಿಯನ್ನು ಸಿಂಪಡಣೆ ಮಾಡಿರಿ ಅಥವಾ ಲಿಕ್ವಿಡನ್ನು ಹಾಕಿರಿ, ಈ ಥರ ಹೇಳಿದರು. ಆಮೇಲೆ ಅವರು ವಿಶೇಷವಾಗಿ ನೀವೇ ಮೆಡಿಸಿನ್ ಮಾಡ್ಕೊಳ್ರಿ ಅಂತಕ್ಕಂಥದ್ದು ಒಂದು ಮನೋಭಾವನೆ ಅವರಲ್ಲಿದೆ. ದಶಗವ್ಯ ಮಾಡ್ಕೊಳಕ್ಕೆ ಹೇಳ್ತಾರೆ, ಪಂಚಗವ್ಯ ಮಾಡ್ಕೊಳ್ತಾರೆ, ಜೀವಾಮೃತ ಮಾಡಿರಿ ಅಂತಾರೆ. ಇವನ್ನೆಲ್ಲ ಮಾಡೋದ್ರಿಂದ ನಿಮ್ಗಿನ್ನೂ ಅಮೌಂಟ್ ಉಳಿಸ್ಬೋದು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಅವ್ರ ಮೆಡಿಸಿನಿನ ಜೊತೆಗೆ ಈ ವರ್ಷ ನಾವು ಅವ್ರು ಹೇಳ್ದಂಗೆ ಬ್ಯಾರ್ಲೆಲ್ಲ ಎಲ್ಲ ತೋಟದಲ್ಲಿ ಈ ವರ್ಷ ನಾವು ಬ್ಯಾರ್ಲ್ ಹಾಕಿದ್ದೀವಿ. ಪ್ರತಿ 300 ಗಿಡಕ್ಕೆ ಒಂದೊಂದು ಬ್ಯಾರ್ಲಂಗೆ ನಾವೀಗ ಆಲ್ರೆಡಿ ಬ್ಯಾರ್ಲ್ ಹಾಕ್ತಾ ಬಂದಿದ್ದೀವಿ. ನೆಲದಲ್ಲೇ ಉಳೋದು, ಅದಕ್ಕೆ ತಂದು ಸಗಣಿ ಮತ್ತು ಗೋತ, ಬೆಲ್ಲ, ಹಿಟ್ಟು ಅವನ್ನೆಲ್ಲ ಮಾಡೋದು. ಆಮೇಲೆ ದಶಗವ್ಯ ಮಾಡೋಕ್ಕೆ ಏನೇನು ಬೇಕೋ ಅದಕ್ಕೆ ಅನುಕೂಲಗಳನ್ನು ನಾವು ಈ ವರ್ಷ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು ಒಂದು ಆಸೆ ಅನ್ನೋದಕ್ಕಿಂತ ಆದಾಯ ಬಂದಾಗ ಮನುಷ್ಯನಿಗೆ ಹುಮ್ಮಸ್ಸು ಇರ್ತೈತಿ, ಒಂದು ಹುರುಪು ಅನ್ನೋದು ಇರ್ತೈತಿ. ಆದಾಯ ಬರದೇ ಇದ್ದಾಗ ನೀವೇನೇ ಕೊಟ್ಟರು ಅದು ವ್ಯರ್ಥ ಆಗುತ್ತೆ. ಆದಾಯ ಬಂದಾಗ ನೀವೇನೇ ಕೊಟ್ಟರು ಲಾಭದಾಯಕ ಆಗೋದ್ರಿಂದ ಅದು ಸೂಕ್ತ ಅನ್ನೋ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ವರ್ಷ ಅದನ್ನ ಕಡ್ಡಾಯವಾಗಿ ಮಾಡ್ಬೇಕು ಅಂತಕ್ಕಂಥದ್ದು ಒಂದು. ಆಮೇಲೆ ಈ ವರ್ಷ ನಮ್ಮ ಆರೋಗ್ಯನೂ ಭಾಳ ಸುಧಾರಿಸಿದೆ. ಹಾಗಾಗಿ ನಾವು ಈ ನಿಮ್ಮ ಸಂಪರ್ಕದಲ್ಲಿ ನಿರಂತರವಾಗಿ ಇದ್ಕೊಂಡು ಈ ವರ್ಷ ಇದನ್ನೆಲ್ಲ ಕಂಪ್ಲೀಟಾಗಿ ಬೆಳೆ ಬೆಳೀಲಿಕ್ಕೆ ಅನುಕೂಲ ಮಾಡ್ಕೊಳ್ತೇವೆ. ಆಮೇಲೆ ಭತ್ತಕ್ಕೆ ಒಂದು ಹೇಳಿದ್ರಿ, ಭತ್ತ ನಮ್ಮದು ಒಂದು ಊಟದಿದೆ, ಒಂದು 3 ಎಕರೆ ಇದೆ, ಅದನ್ನ ಮಾಡ್ಕೊಳ್ತೀವಿ. ಈ ವರ್ಷ ನಾವು ಅಲ್ಲಿ ಮತ್ತೆ ಹೊಸ್ದಾಗಿ ಒಂದು ಎಕರೆ ಅಡಿಕೆ ಹಚ್ಚಿದ್ದೀವಿ ಈ ವರ್ಷ. ಅದಕ್ಕೂ ಈ ವರ್ಷ ನಾವು ಕೆರನ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ. ತುಂಬ ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ನಮಸ್ಕಾರ.